whatever is allotted to us by the nature and by the divine, it is to be rejoiced in. It is to be enjoyed. ಯಾವುದು ನಮ್ಮ ತಟ್ಟಿಯೊಳಗೆ ಬಂದದ, ನಮ್ಮ ತಟ್ಟಿಯೊಳಗೆ ಒಂದು ವಿಶಿಷ್ಟವಾದ ದೇಹ ಬಂದದ, ವಿಶಿಷ್ಟವಾದ ಮನಸ್ಸ ಬಂದದ, ವಿಶಿಷ್ಟವಾದ ಬುದ್ಧಿ ಬಂದದ, ಅದನ್ನು ನಾವು ಅನುಭವಿಸಬೇಕು, ಅದನ್ನ ಸುಂದರವಾಗಿ ಅನುಭವಿಸಬೇಕು. ಒಂದು ಪಕ್ಷಿ ಇತ್ತು. ಒಬ್ಬ ಶ್ರೇಷ್ಠ ಸಂತ ಭೇಟಿಯಾದ. ಪಕ್ಷಿಗೆ ಕೇಳ್ದ, ಎಲೆ ಪಕ್ಷಿಯೇ, ನೀನು ಎಷ್ಟು ಹಗರದಿಯೋ ಅಂದ. ಎಷ್ಟು ಹಗರದು? ಕೇವಲ 10-15 ಗ್ರಾಮ್ ನೀನು ಇಲ್ಲೇ ನೋಡಿದೀಲ್ಲ. ಏನು? ಒಂದು ಆನೆ ಎಂಥ ಭಯಾನಕವಾದ ಇದು ಬಲಿಷ್ಠವಾದಂಥ ಪ್ರಾಣಿ, ಎಂಥ ಗಟ್ಟಿ ಮುಟ್ಟ, ಅಂಥ ಪ್ರಾಣಿಯನ್ನ ಕಂಡು ನಿನಗೆ ಹಿಂಗ ಆಗಬೇಕಂತ ಅನಿಸ್ತದೇನು ಅಂದ. ಯಾದಕ್ಕೆ? ಪಕ್ಷಿಗೆ. ಆವಾಗ ಪಕ್ಷಿ ಹೇಳ್ತು, ಸಂತರೇ, ಇನ್ನೊಂದು ನೋಡಿ ಹಂಗ ಆಗಬೇಕಂತ ಅನ್ನೋರು ನಿಮ್ಮಂಥವ್ರು, ನಿಮ್ಮ ಕುಲದವ್ರು. ನಮಗ ಯಾರೂ ಹಂಗ ಕಲಿಸುವುದಿಲ್ಲ, ಇನ್ನೊಬ್ರಂಗ ಆಗರಿ ಅಂತ ನಮಗ್ ಕಲಿಸುವುದಿಲ್ಲ. ನಮ್ಮ ತಂದೆ ನಮಗೇನು ಕಲಿಸ್ತಾನ ಅಂದ್ರೆ, ನೀನ್ ನಿನ್ನಂಗ ಆಗಂತ ಕಲಿಸ್ತಾನ, ಇನ್ನೊಬ್ರಂಗ ಆಗಂತ ಕಲಿಸುವುದಿಲ್ಲ. ಆದ್ರೆ ಮನುಷ್ಯ ಹಂಗಲ್ಲ. ಸನ್ಯಾಸ ಆದ್ರೆ ವಿವೇಕಾನಂದನಂಗಾಗು, ವಿರಕ್ತ ಆದ್ರೆ ಅಲ್ಲಮನಂಗಾಗು, ಲಗ್ನ ಆದ್ರೆ ಬಸವಣ್ಣಂಗಾಗು, ಬ್ಯಾಡ ಅನಿಸ್ತು ಅಂದ್ರೆ ಬುದ್ಧನಂಗಾಗು. ಹಿಂಗ ಕಲಿಸ್ತಾರೆ. ನೀವು ನಿಮ್ಮಂಗಾಗರಿ ಅಂತ ಕಲಿಸುವುದಿಲ್ಲ ನಿಮ್ಮ ಕುಲದಾಗ. ಅದಕ್ಕೆ ನಿಮಗೆ ತಾಪ ಆಗ್ಯದ ಈಗ. ಯಾಕೆ? ಅದಂಗ ಆಗಕ್ಕೆ ಬರ್ತದ? ಬಸವಣ್ಣ ಆಗ್ಲಿಕ್ಕೆ ಹೆಂಗ ಬರ್ತದ? ಅಲ್ಲಮ ಆಗ್ಲಿಕ್ಕೆ ಹೆಂಗ ಬರ್ತದ? ಅಲ್ಲಮ ಅಲ್ಲಮ, ಬಸವಣ್ಣ ಬಸವಣ್ಣ, ಜ್ಞಾನೇಶ್ವರ ಜ್ಞಾನೇಶ್ವರ. ಅವರೇ ಮನುಷ್ಯನೇ. ನೀನು ಏನೂ ಆಗಲಿಕ್ಕೆ ಬರುವುದಿಲ್ಲ. ಸುಮ್ಮನೆ ಬೇಡಿ ಬಯಸಿದ ಮಾತ್ರಕ್ಕೆ ಹೆಂಗಾಗಲಿಕ್ಕಾಗ್ತದೆ? ಹೆಂಗಾಗಲಿಕ್ಕಾಗ್ತದೆ? ಏನಾಗಲಿಕ್ಕೆ ಸಾಧ್ಯದ ಅಂತ ಭಗವಂತ ನಮ್ಮನ್ನ ಕಳಿಸಾನಂದ್ರೆ, ನಾವು ಪಕ್ಕ ನಮ್ಮಂಗ ಆಗಲಿಕ್ಕೆ ಸಾಧ್ಯದ ಹಂಗ ಮಾಡಿ ಕಳಿಸಾನ ಭಗವಂತ. ಅದಕ್ಕೆ ಹಕ್ಕಿ ಹೇಳ್ತು, ಸಂತರೇ, ಅದನ್ನು ನೋಡಿ ನಾವು ಎಂದೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕೆ? ನಾವು ಸಣ್ಣವರಾದರೂ ಚಿಂತಿಲ್ಲ, ನಮ್ಮಲ್ಲಿರೋದು ಅದರಾಗಿಲ್ಲ. ಏನು ಒಂದ ಸಂತ ಅಷ್ಟು ಶಕ್ತಿ ನಿಮ್ಮೊಳಗದ ಏನ? ನಮ್ಮಲ್ಲಿ ಶಕ್ತಿ ಇರ್ಲಿಕ್ಕಿಲ್ಲ, ನಮ್ಮಲ್ಲಿರೋ ಶಕ್ತಿ ಅದಕ್ಕಿಲ್ಲ. ಏನು ಒಂದ ಸಂತ? ನಾವು ಆಕಾಶಕ್ಕೆ ಹಾರವಲ್ಲೇವೆ, ಇಲ್ಲೊಂದಿಲ್ಲ ಪಕ್ಷಿ, ಅದಕ್ಕೆ ಆನಂದ ಆಗ್ಯದ. ಆಕಾಶಕ್ಕೆ ನಾವು ಹಾರಬಲ್ಲೆವಿ. ಈ ಆನೆ ಒಂದು ಗುಡ್ಡ ಏರ್ಲಿಕ್ಕಾಗುವುದಿಲ್ಲ, ಆಕಾಶಕ್ಕೇನು ಹಾರೀತಿ ಪ್ರಾಣಿ? ಆಕಾಶದ